ಆಗ್ತಿದೆ? ನಿದ್ದೆ ಅಪ್ಪ. ಡಾಕ್ಟ್ರು ಬರೋದಂತೆ, ಮೆಡಿಸಿನ್ ಕೊಡೋದಂತೆ, ಇವನು ಅದನ್ನು ತಗೊಳ್ಳೋದಂತೆ. ಹೀಗೆ ಆದ್ರೆ ಇವನು ಹುಷಾರಾಗೋದು ಯಾವಾಗ? ಅಥರ್ವ, ಏನಾಗ್ತಿದ್ಯೋ? ಸುಸ್ತಾಗ್ತಿದ್ಯೇನೋ? ನಿದ್ದೆ ಅಪ್ಪ. ಅದೇ ಈ ಮನೆಯಲ್ಲಿ ಏನಾಗ್ತಿದೆ? ಯಾರಿಗಾದ್ರೂ ಸ್ವಲ್ಪ ಜವಾಬ್ದಾರಿ ಇದೆಯಾ? ಯಾಕಪ್ಪ? ಈಗಂಥದ್ದು ಏನಾಯ್ತು ಭವ? ಮನೆಗೆ ಒಳ್ಳೇದಾಗ್ಲಿ ಅನ್ನೋ ಜವಾಬ್ದಾರಿಯಿಂದ ತಾನೇ ಶುಭ ಕಾರ್ಯ ಮಾಡ್ತಾ ಇರೋದು. 3 ಹೊತ್ತು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹೇಗೆ ಓಂಕಾರ್? ಅಥರ್ವನ ಬಗ್ಗೆ ನೀವು ಯೋಚನೆ ಮಾಡಿ. ಅಲ್ಲ, ಅವ್ನ ಪ್ರಾಣನ ಇಲ್ಲ. ಎಲ್ಲಿ ನಾನು ನನ್ನ ಮಗನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ಏನ್ ಮಾತು ಅಂತ ಆಡ್ತಾ ಇದೀಯ ಕುಮಾರ್? ಇರೋದೇ ಹೇಳ್ತಾ ಇದ್ದೀನಿ ಅತ್ತೆ. ಅವನು ನಮ್ಮ ಮನೆಯಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದೇ ತಪ್ಪು ಅನಿಸ್ತಾ ಇದೆ. ಏ ಭವ, ನೀವೇನೇನೋ ಯೋಚನೆ ಮಾಡಿ ಅವನನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗೋ ನಿರ್ಧಾರ ಮಾಡ್ಬಿಟ್ಟಿರ. ಆಮೇಲೆ ಅಥರ್ವ ಮೊದ್ಲಾದ್ರೂ ಸ್ವಲ್ಪನಾರು ಆರೋಗ್ಯವಾಗಿದ್ದ, ಆದ್ರೆ ಈಗ ನೋಡಕ್ಕಾಗ್ತಿಲ್ಲ. ಅದನ್ನೇನಾದ್ರು ಗಮನಿಸಿದ್ದೀರಾ ನೀವು? ಅತ್ತೆ, ಅವನ್ ಮಂಕಾಗ್ತಿದ್ದಾನೆ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದಾರಲ್ಲ ಕುಮಾರ್, ನಾವಿನ್ ಏನ್ ಮಾಡಕ್ಕಾಗತ್ತೆ? ವಾಸಿ ಆಗತ್ತೆ, ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದಾರಲ್ಲ. ನೀವ್ಯಾರು ಅವನನ್ನ ಗಮನಿಸ್ತಾ ಇಲ್ಲ ಅಂತ ನಿಮ್ ಮಾತಲ್ಲೇ ಅರ್ಥ ಆಗ್ತಾ ಇದೆ. ಅತ್ತೆ, ಅವನಿಗೆ ನಿಲ್ಲಕ್ಕೂ ಶಕ್ತಿ ಇಲ್ಲ ಅತ್ತೆ. ಸೂರ್ಯ ಹುಟ್ಟಕ್ ಮುಂಚೆನೆ ಕುಡಿಯಕ್ ಶುರು ಮಾಡಿದ್ರೆ ಯಾರಿಗೂ ನಿಲ್ಲಕ್ ಶಕ್ತಿ ಇರಲ್ಲ. ಅಥರ್ವಂಗೆ ಅಂತಲ್ಲ, ಯಾರಿಗಾದ್ರೂ ಅಷ್ಟೇನೆ. ಮಾತು ತೇಲ್ಸದ್ ಬೇಡ ಓಂಕಾರ್, ಎಲ್ಲ ನಿಮ್ಮಿಂದಾನೇ ಆಗಿರೋದು. ಭೈರವಿ ಕೋಪ ಮಾಡ್ಕೊಂಡಿದ್ದನ್ನ ಇವತ್ತೇ ನೋಡಿದ್ ನಾನು ದಿಲ್ಜಿತ್ ಅನ್ನೋದನ್ನ ಮರೆತು ಬಿಹೇವ್ ಮಾಡಿದೆ ಅನ್ಸುತ್ತೆ. ಈ ದಿಲ್ಜಿತ್ ಕ್ಯಾರೆಕ್ಟ್ರು ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ. ಏನ್ ಮಾಡೋದು? 2 ದೋಣಿ ಮೇಲೆ ಕಾಲಿಟ್ಟಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಮ್ಯಾನೇಜ್ ಮಾಡಬೇಕು. ನನ್ನ ಡ್ರೀಮ್ ಗರ್ಲ್ ಯಾಕೋ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆಯಲ್ಲ. ಹೇಗಾದರೂ ಅವಳನ್ನ ನಾರ್ಮಲ್ ಮಾಡಬೇಕಲ್ಲ. ಈ ಕೆಲಸ ಎಲ್ಲ ವಿರಾಟ್ನಿಂದ ಆಗಲ್ಲ. ದಿಲ್ಜೀತೆ ಬೆಸ್ಟ್. ಕ್ಯಾರೆಕ್ಟರ್ ಚೇಂಜ್. ನಗು ನಗುತ್ತಾ ನಲಿ ನಲಿ, ಏನೇ ಆಗಲಿ ಎಲ್ಲ ದೇವರ ಕಲೆ ಎಂದೇ ನೀ ತಿಳಿ. ದಿಲ್ಜಿತ್ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೇಡಮ್ ಜಿ, ಅಭ್ಯಾಸ ಬಲ. ನಿಮ್ ಮುಖ ನೋಡಿದಾಗ ಈ ಸಾಂಗ್ ಸೂಟ್ ಆಗುತ್ತೆ ಅಂತ ಅನ್ಕೊಂಡೆ, ಅದಕ್ಕೆ ಹಾಡ್ದೆ. ನಿಮ್ ಕೋಪ ಇನ್ನೂ ಹೋಗಿಲ್ವಾ ಮೇಡಮ್ ಜಿ? ನನಗೆ ಯಾವ ಕೋಪನೂ ಇಲ್ಲ, ಬಟ್ ನಂಗೆ ಈ ರೀತಿ ಇರಿಟೇಟ್ ಮಾಡಿದ್ರೆ ಇಷ್ಟ ಆಗಲ್ಲ. ಟೀಕೆ ಮೇಡಮ್ ಜಿ. ಅಥರ್ವ ಎಲ್ಲಿದ್ದಾನೆ ಅಂತ ನಾನು ತಿಳ್ಕೊಳ್ಳೇಬೇಕು. ಅಕ್ಕ ಹುಷಾರಾಗಬೇಕು ಅಂದರೆ ಅವಳ ಟ್ರೀಟ್ಮೆಂಟ್ ಜೊತೆ ಅಥರ್ವನೂ ಇಂಪಾರ್ಟೆಂಟ್. ಸದ್ಯಕ್ಕೆ ಅಕ್ಕಂಗೆ ಅಥರ್ವನೇ ಮೆಡಿಸನ್ ಇದ್ದಂಗೆ. ಅಥರ್ವನ ಅಪ್ರೋಚ್ ಮಾಡಬೇಕು ಅಂದರೆ ನನಗಿರೋ ಒಂದೇ ಒಂದು ಸಹಾಯದ ದಾರಿ ಅಂದರೆ ಅದು ಇಶಾನಿ ಮಾತ್ರ.
ಹಾಯ್ ಇಶಾನಿ. ಹೇಳು ಭೈರವಿ. ಇಶಾನಿ ಬ್ಯುಸಿ ಇದ್ರಾ? ಏನಾದ್ರೂ ಡಿಸ್ಟರ್ಬ್ ಆಯ್ತಾ? ಇಲ್ಲ, ಹೇಳಿ. ಆ, ನಿಮ್ಮನ್ನ ಮೀಟ್ ಮಾಡ್ಬೇಕಾಗಿತ್ತಲ್ಲ, ಸಿಗ್ತೀರಾ? ನೋ ಭೈರವಿ, ಸಾರಿ, ಡೋಂಟ್ ಮೈಂಡ್. ನನ್ನ ಮೂಡ್ ಸರಿ ಇಲ್ಲ. ವಾಟ್ ಹ್ಯಾಪನ್ ಇಶಾನಿ? ಏನಾದ್ರೂ ಪ್ರಾಬ್ಲಮ್ಮಾ? ನನ್ನ ವಿರಾಟ್ ಎಂಗೇಜ್ಮೆಂಟ್ಗೆ ಜಸ್ಟ್ 15 ಡೇಸ್ ಅಷ್ಟೇ ಇರೋದು. ಇನ್ನ ಇನ್ವಿಟೇಷನ್, ಶಾಪಿಂಗ್ ಅಂತ ಎಷ್ಟೆಲ್ಲ ಕೆಲಸ ಇದೆ. ಈ ವಿರಾಟ್ ನೋಡಿದ್ರೆ ಯಾವುದಕ್ಕೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇದೇ ಪ್ರಾಬ್ಲಮ್ ಆಗಿರೋದು. ಓ ಅಷ್ಟೇನಾ? ಅದಕ್ಕೆನಾ ಮೇಡಮ್ ಅವ್ರದ್ದು ಮೂಡ್ ಹಾಳಾಗಿರೋದು? ಹೌದು. ಅಂದ್ರೆ ಈಗ ವಿರಾಟ್ ಮೇಲೆ ಕೋಪ ಬಂದಿದ್ಯಾ? ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಯ್ತಲ್ಲ. ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋ ಹಾಗೆ ಅಥರ್ವ ಸರಿ ಹೋಗದೆ ಇರೋದಕ್ಕೆ ನನ್ ಗಂಡನ್ ಯಾಕೆ ಕಾರಣ ಮಾಡ್ತಾ ಇದ್ದೀರಾ? ಕುಮಾರ್, ಬೇಡ. ಮಾತು ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ನೀವು ಹೀಗೆ ಹೇಳಿದ್ರೆ ಹೇಗೆ ಆತ? ನಾವೊಬ್ರು ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ. ಅದ್ರ ಮಧ್ಯೆ ಇವರು ಬೇರೆ ಇನ್ನೊಬ್ರು ಡಾಕ್ಟರ್ ಕರೆಸಿ ಯಾಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿತ್ತು? ಅಯ್ಯೋ, ಅಥರ್ವ ಬೇಗ ಸರಿ ಹೋಗ್ಲಿ ಅಂತ ತಾನೇ ಆ ಡಾಕ್ಟರ್ನ ಕರ್ಸಿದ್ದು ಬಾವ. ಆ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಡಕ್ ಶುರು ಮಾಡಿದ್ಮೇಲೆ ಅಥರ್ವನ ಪರಿಸ್ಥಿತಿ ಇನ್ನೂ ಹಾಳಾಗಿದ್ದು. ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ ಬಾವ. ಆ ಡಾಕ್ಟರ್ ಬಗ್ಗೆ ನಿಮ್ಗೇನು ಗೊತ್ತು? ಅಥರ್ವಂಗೆ ಯಾವ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಒಳ್ಳೇದು ಅಂತ ತಿಳ್ಕೊಂಡೆ ನಾವು ಆ ಡಾಕ್ಟರ್ನ ಕರ್ಸಿದ್ದು. ಓಂಕಾರ್, ಇವ್ರಿಗೆಲ್ಲ ಒಳ್ಳೇದ್ ಮಾಡಕ್ ಹೋದ್ರೆ ಹೀಗೆ ಆಗೋದು. ನೀವ್ ಈ ಮನೆಗೋಸ್ಕರ ಅಥರ್ವನ್ಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದೀರಾ? ಅದೆಲ್ಲ ಇವ್ರು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ನೀವೇನ್ ಬೇಕಾದ್ರೆ ಅನ್ಕೊಳ್ಳಿ, ಅಥರ್ವ ಸರಿ ಹೋಗದೆ ಇರೋದಕ್ಕೆ ಟ್ರೀಟ್ಮೆಂಟ್ ಸರಿ ಇಲ್ದೇ ಇರೋದ ಕಾರಣ. ಇಲ್ಲೇನೋ ಸರಿ ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅಥರ್ವನ್ ಮೇಲೆ ನಮ್ಗೆಲ್ಲ ದ್ವೇಷ ಇದೆಯಾ? ಅವ್ನ್ ಸರಿ ಹೋಗ್ಬಾರ್ದು ಅಂತ ನಾವೆಲ್ಲ ಬಯಸ್ತಾ ಇದೀವ? ಅವನಿಗೋಸ್ಕರ US ಇಂದ ಬಂದಿರೋದ್ ನಾನು. ಮಾತಾಡಿದ್ರೆ ಒಂದ್ ತೂಕ ಇರಬೇಕು ಬಾವ. ನಿಮ್ಗಳಿಗೆ ಯಾವ ಮಾತು ನಾನು ಒಪ್ಪಲ್ಲ. ಬಾವಾ, ನಿಮಗೆ ನಿಮ್ಮ ಮಗ ಅನ್ನೋ ಪ್ರೀತಿ ಎಷ್ಟಿದೆಯೋ ನನಗೆ ನನ್ನ ಅಕ್ಕನ ಮಕ್ಕಳು, ನನ್ನ ಅಳಿಯಂದ್ರು ಅನ್ನೋ ಪ್ರೀತಿ ನಿಮಗಿಂತ ಜಾಸ್ತಿ ಇದೆ. ನನ್ನ ಪ್ರೀತಿ ತೋರ್ಸ್ಕೊಳ್ಳೋದಕ್ಕೆ ನಿಮ್ ಮುಂದೆ ಡಂಗೂರ ಸಾರೋ ಅವಶ್ಯಕತೆ ನನಗಿಲ್ಲ. ಬಾಯಿ ಮಾತ್ಗೆ ಪ್ರೀತಿ ಪ್ರೀತಿ ಅಂತ ಬಡ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಓಂಕಾರ್. ನಿಮ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ. ನೋಡ್ದ್ಯಮ್ಮ, ನಿನ್ನ ಅಳಿಯ ಹೇಗ್ ಮಾತಾಡ್ತಾನೆ ಅಂತ. ಅವನ್ ಎಲ್ಲಿದ್ದ, ಹೇಗಿದ್ದ ಅನ್ನೋದನ್ನ ಅರ್ಥ ಮಾಡ್ಸವನ್ಗೆ. ಓಂಕಾರ್, ಜಾಸ್ತಿ ಮಾತಾಡ್ಬೇಡ. ಅವರು ನಿಮ್ ಭಾವ ಅಷ್ಟೇ. ಮತ್ತೆ ಕೋಪ ಬರದೆ? ನನಗ್ ತುಂಬಾ ಕೋಪ ಬಂದಿದೆ. ಅವನಿಗೆ ನನ್ ಮೇಲೆ ಕೇರೇ ಇಲ್ಲ. ಭೈರವಿ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾಳ? ಯಾರ ಹತ್ರ ಏನ್ ವಿಷಯ ಇರ್ಬೋದು? ಓಕೆ ಓಕೆ, ಕೂಲ್. ಈ ತರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಕೆಲ್ವೊಂದ್ಸಲ ಹೀಗೆಲ್ಲ ಆಗುತ್ತೆ. ಅದಕ್ಕೆ ಅದರದೇ ಆದ ರೀಸನ್ ಕೂಡ ಇರುತ್ತೆ. ಅರ್ಥ ಮಾಡ್ಕೋಬೇಕು ಅಷ್ಟೆ. ಸರಿ, ನೀನೀಗ ಎಲ್ಲಿದ್ಯಾ? ವಿರಾಟ್ ಆಫೀಸಲ್ಲೇ ಇದ್ದೀನಿ. ಓಕೆ, ನೀನೀಗ ಬೇಜಾರು ಕೋಪ ಎಲ್ಲ ಕಮ್ಮಿ ಮಾಡ್ಕೊ. ನಾನೀಗ ಅಲ್ಲಿಗೆ ಬರ್ತೀನಿ. ಓಕೆ, ಬಾಯ್. ದಿಲ್ಜಿತ್, ವಿರಾಟ್ ಆಫೀಸ್ ಕಡೆ ಹೋಗಿ. ಮೇಡಮ್ ಜಿ, ಅದು ವಿರಾಟ್ ಆಫೀಸ್. ಏ, ಮುಂದೆ. ಓ ಸಾರಿ, ನಿಮಗ್ ವಿರಾಟ್ ಆಫೀಸ್ ಗೊತ್ತಿಲ್ಲ ಅಲ್ವಾ? ನಾನೇ ರೂಟ್ ಹೇಳ್ತೀನಿ. ನೈ ಮೇಡಮ್ ಜಿ, ವಸುಂಧರಾ ಕಾ ಬೇಟಾ ವಿರಾಟ್ ಗೊತ್ತಿದೆ. ಓಹೋ, ಗೊತ್ತಾ? ಹಾ ಗೊತ್ತು ಮೇಡಮ್ ಜಿ. ಈಗ ಅಲ್ಲಿಗೆ ಯಾಕೆ ಹೋಗ್ಬೇಕು? ನಂಗೆ ಸ್ವಲ್ಪ ಕೆಲಸ ಇದೆ. ಸಾರಿ ಮೇಡಮ್ ಜಿ, ವಿರಾಟ್ ಸಾಬ್ ನಿಮ್ಗೆ ಗೊತ್ತಾ? ಆಹಾ, ಗೊತ್ತು. ಪಾರ್ಟಿ, ಬಿಸ್ನೆಸ್ ಇವೆಂಟ್ಸ್ ಅಂತ ಆಗಾಗ ಮೀಟ್ ಆಗ್ತಾ ಇರ್ತೀವಿ. ಭೈರವಿ ಈಗ ಒಳ್ಳೆ ಮೂಡಲ್ಲಿದ್ದಾಳೆ. ಸೊ ನನ್ನ ಬಗ್ಗೆ ಅವಳ ಮನಸ್ಸಲ್ಲಿ ಏನು ಒಪಿನಿಯನ್ ಇದೆ ಅಂತ ತಿಳ್ಕೊಳ್ಳೋಕೆ ಇದೇ ಒಳ್ಳೆ ಟೈಮ್. ಹಾ ಮೇಡಮ್ ಜಿ, ವಿರಾಟ್ ಸಾಬ್ ಬಹುತ್ ಅಚ್ಚಾ ಹೈ. ನಿಮ್ ಪ್ರಕಾರ ವಿರಾಟ್ ಸಾಬ್ ಹೇಗೆ? ಹೇಗೆ ಅಂದ್ರೆ